2 ದಿವಸ ಹಿಂದೆ ಪೇಪರ್ನಲ್ಲಿ ನಾವು ಒಂದು ನೋಡಿದ್ವಿ, ಪೇಪರ್ ಕಟ್ಟಿಂಗ್. ಅದರಲ್ಲಿ ಕಾರವಾರದಲ್ಲಿ ಪಾರ್ಕಿಂಗ್ ಚಾರ್ಜಸ್ ಹಾಕ್ತಾರೆ, ಎಲ್ಲ ಇದರಲ್ಲಿ ಪಾರ್ಕಿಂಗ್ ಚಾರ್ಜಸ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ನಾವು ಹೋಗಿ ಇದ್ರ ಬಗ್ಗೆ ಮಾತಾಡಿದಾಗ ಅವ್ರಿಗೆ ಮಾಡೋದಿಲ್ಲ, ಅದು ಪಾರ್ಕಿಂಗ್ ಚಾರ್ಜಸ್ ಮಾಡೋದಿಲ್ಲ ಅಂತ ಹೇಳಿದರು. ಆದರೂ ಕೂಡ ಮತ್ತು ಅವರು ಅದು ಪ್ರಸ್ತಾವನೆ ಹಾಕಿ ಎಲ್ಲ ಪಾರ್ಕಿಂಗ್ ಚಾರ್ಜಸ್ ಪ್ರತಿ ಏರಿಯಾನಲ್ಲಿ ಪಾರ್ಕಿಂಗ್ ಇದೆ, ಅದಕ್ಕೆ ಆ ಚಾರ್ಜಸ್ ಕೊಡಬೇಕು ಅಂಥೇಳಿ ಅವ್ರು ಹಾಕಿದರು. ಅದಕ್ಕಾಗಿ ನಾವು ಎಲ್ಲರೂ ಹೋಟೆಲ್ ಯೂನಿಯನ್ ಅಂತ ಅಲ್ಲ, ಎಲ್ಲ ಯೂನಿಯನ್ಗಳು ಕಾರವಾರದಲ್ಲಿ ವ್ಯಾಪಾರದವರು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡಿ ನಾವು ಒಂದು ಬುಧವಾರ ದಿವಸ ನಾವು ಒಂದು ಇದು ಮಾಡಬೇಕು ಅಂತ ಎಜಿಟೇಷನ್ ಮಾಡಬೇಕು, ಇದ್ರ ಬಗ್ಗೆ ಪಾರ್ಕಿಂಗ್ ಚಾರ್ಜಸ್ ಆಗಬಾರ್ದು, ಬಂದ್ ಮಾಡಬೇಕಂತೇಳಿ ಮಾಡಿದ್ವಿ. ಅಷ್ಟರಲ್ಲಿ ಆ ನ್ಯೂಸನ್ನು ಅವರಿಗೆ MLA ನಮ್ಮ ಅಥಾರಿಟೀಸ್ ಎಲ್ಲ ಗೊತ್ತಾಯಿತು. ನಮಗೆ ಇವತ್ತು ಕರೆದಿದ್ದರು, ನಾವು ಎಲ್ಲರಿಗೂ ಹೋಗ್ಲಿಕ್ಕೆ ಆಗಲಿಲ್ಲ. ಇಬ್ಬರು ರಾಣೆ ಸರ್ ಅವ್ರಿಗೆ ಹೋಗಿ ಅಟೆಂಡ್ ಆದರು ನಮ್ಮ ಪರವಾಗಿ. ಅವರಿಗೆ ನಮ್ಮ MLA ಅವರು ಮತ್ತು ಆಶ್ವಾಸನೆ ಕೊಟ್ಟಿದ್ದಾರೆ, ನಾವು ಈ ಪಾರ್ಕಿಂಗ್ ಚಾರ್ಜಸ್ ಸ್ಟಾರ್ಟ್ ಮಾಡೋದಿಲ್ಲ ಮತ್ತು ಟೋಟಲಿ ನಮ್ಮದು ನಿಮಗೆ ಕೋಆಪ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೂ ನಾವು ಈಗ ಬುಧವಾರ ದಿವಸ ಒಂದು ಪ್ರೊಸೆಷನ್ ಮಾಡಿ ಹಂಗೆ ಸವಿತಾ ಸರ್ಕಲ್ದಿಂದ ಮುನ್ಸಿಪಾಲ್ಟಿ ತನಕ ಹೋಗಿ ನಮ್ಮದು ಒಂದು ಏನೇನು ಡಿಮಾಂಡ್ಸ್ ಇದೆ 10 ಗಂಟೆಯಿಂದ 11 ಗಂಟೆ ತನಕ ನಾವು ನಮ್ಮ ಶಾಪ್ಗಳನ್ನು 1 ಗಂಟೆ ಸಲುವಾಗಿ ಬಂದ್ ಮಾಡಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಎಲ್ಲ ಕಾರವಾರದವರು ಎಷ್ಟು ಇದು ಸಪೋರ್ಟ್ ಅಂದರೆ ಇದು ಪ್ರತಿ ಇದು ಪಾರ್ಕಿಂಗ್ ಚಾರ್ಜಸ್ಸು ಇದು ಅದು ಅಂತೆಲ್ಲ ಮತ್ತೆ ಬರ್ತಾ ಇದೆ, ಅದೆಲ್ಲ ಸ್ಟಾಪ್ ಆಗಬೇಕಂಥೇಳಿ ನಾವು ಮುನ್ಸಿಪಾಲ್ಟಿ ಅಲ್ಲಿ ಸವಿತಾದಿಂದ ಮುನ್ಸಿಪಾಲ್ಟಿ ಹೋಗಿ ನಾವು ಮೆಮೊರಂಡಮ್ ಕೊಡೋದು ನಿರ್ಧಾರ ಮಾಡಿದ್ವಿ. ಹೋಗಿ 1 ಗಂಟೆ ಇದು ಮಾಡಿ ಮತ್ತು ಅಂಗಡಿ ಎಲ್ಲ ಕಾರವಾರದು ಓಪನ್ ಆಗ್ತದೆ, ಟೋಟಲ್ ಏನು ಬಂದ್ ಮಾಡಲ್ಲ. ಆದರೆ ಎಲ್ಲರಿಗೆ ಕಾರವಾರ ಸಿಟಿಸನಿಗೆ ಯಾರು ಸಿಟಿಸನ್ ಇದ್ದಾರೆ ಅವರಿಗೆ ಎಲ್ಲರಿಗೆ ತೊಂದರೆ ಆಗೋದಂತ ಒಂದು ವಿಚಾರ ಇತ್ತು, ಅದು ಪಾರ್ಕಿಂಗ್ ಚಾರ್ಜಸ್. ಅದು ಸಲುವಾಗಿ ಎಲ್ಲರ ಪರವಾಗಿ ನಾವು ಅದು ನಿರ್ಧಾರ ತಗೊಂಡಿದ್ವಿ.